ಹಲೋ ಫ್ರೆಂಡ್ಸ್, ನನ್ನ ಕೊಂಕಣ್ ಕೋಸ್ಟ ಬ್ಲಾಗಿಗೆ ನಿಮ್ಗೆಲ್ಲ ಸ್ವಾಗತ. ಬನ್ನಿ ನನ್ನ ಜೊತೆ ಇವತ್ತು ನಾನು ನಿಮ್ಗೆ ನಮ್ಮನೆಯಲ್ಲಿರೋ ಕೆಲವೊಂದು ಹಳೆ ವಸ್ತುಗಳನ್ನ ತೋರಿಸ್ತೀನಿ. ಅದು 30 ವರ್ಷ ಹಿಂದಿಂದು. ಇದು ನೋಡಿ ತಾಜ್ ಮಹಲ್. ನನ್ನ ಹಸ್ಬೆಂಡ್ ಸಣ್ಣ ಇರ್ಬೇಕಾದ್ರೆ ಅವ್ರ ತಂದೆ ತಾಯಿ ಜೊತೆ ದೆಹಲಿಗೆ ಹೋದಾಗ ತಕೊಂಡ್ ಬಂದದ್ದು ನೋಡಿ. ಎಷ್ಟು ಚೆನ್ನಾಗಿದೆ ಅಲ್ಲ ನೋಡ್ಲಿಕ್ಕೆ. ಮಾರ್ಬಲ್ ಇಂದಿದ್ದು, ಪ್ಲಾಸ್ಟಿಕ್ ಇಂದಲ್ಲ. ಹಾಗೆ ಇವು ನೋಡಿ ಕೊಡೆಗಳು. ಚೆನ್ನಾಗಿದ್ದಾವಲ್ಲ. ಹಾಗೆ ಇದು ಗಾಜಿನ ಪ್ರಾಣಿಗಳು ನೋಡಿ, ಬಣ್ಣ ಬಣ್ಣದ್ದು. ಜಿರಾಫೆ ನೋಡಿ, ಒಂಟೆ ಇದೆ ನೋಡಿ, ಜಿಂಕೆ. ಇದು ನಾಯಿ. ಕುದುರೆದು ಕಾಲು ಮುರಿದು ಹೋಗ್ಬಿಟ್ಟಿದೆ, ಅದಕ್ಕೆ ಮಲಗಿಸಿದ್ದೀನಿ. ಹಾಗೆ ಪಕ್ಷಿಗಳು ಕೂಡ ಇವೆ, ಗಾಜಿಂದು ನೋಡಿ. ಕ್ಯಾಂಗ್ರಾ ನೋಡಿ. ಇದು ನೋಡಿ ಪಾದರಸದ ಕೋಲು. ಇದು ಕೂಡ ಗಾಜಿಂದು, 3 ಬಣ್ಣದಿದೆ ನೋಡಿ. ಹಾಗೆ ಇದು ಬೈನಾಕ್ಯುಲರ್. ಮತ್ತೆ ಇದು ವಾಕಿ ಟಾಕಿ ಅಂತೆ ನೋಡಿ. ಅಲ್ಲಿ ಕಾಣ್ತಿದೆಯಲ್ಲ ಬಂದೂಕು, ಎಷ್ಟು ಚೆನ್ನಾಗಿದೆ ಅಲ್ಲ. ಹಾಗೆ ಈ ಮೂರ್ತಿಗಳೆಲ್ಲ ಇದಾವಲ್ಲ, ಇದು ಕೂಡ ದೆಹಲಿಯಿಂದ ತಂದದಂತೆ. ಅಲ್ಲಲ್ಲಿ ಸ್ವಲ್ಪ ಬಣ್ಣ ಹೋಗಿ ಬಿಳಿ ಆಗಿದೆ, ಆದ್ರೂ ಚೆನ್ನಾಗಿದೆ ಒಂಥರ ನೋಡ್ಲಿಕ್ಕೆ. ಇದು ನೋಡಿ ಗಾಜಿನ ಮನೆ, ಎಷ್ಟು ಸುಂದರವಾಗಿದೆ ಅಲ್ಲ. ಇದು ನೋಡಿ ವಾಚ್ ಅಂತೆ. ವಾಚ್ ಅಂತ ಯಾರಿಗೂ ಗೊತ್ತಾಗಲ್ಲ ಮುಚ್ಚಿದ್ರೆ ಅಲ್ಲ, ಡಬ್ಬ ಅನ್ಕೊಂಡ್ಬೇಕಷ್ಟೆ. ನೋಡಿ ಇಷ್ಟೆಲ್ಲ ವಸ್ತುಗಳಿವೆ ನಮ್ಮ ಮನೆಯಲ್ಲಿ ಅಲ್ವಾ. ಇದೆಲ್ಲ ನೋಡಿದ್ರೆ ಬಾಲ್ಯದ ನೆನಪುಗಳಾಗ್ತವಲ್ಲ. ಓಲ್ಡ್ ಇಸ್ ಗೋಲ್ಡ್ ಅಂತಾರಲ್ಲ, ಆ ತರ. ನನ್ನ ಹತ್ರ ಯಾವುದೂ ಇಲ್ಲ, ನನ್ನ ಹಳೆ ವಸ್ತುಗಳೆಲ್ಲ ಕ್ಲೀನ್ ಮಾಡ್ಬೇಕಾದ್ರೆ ನಿಮಗೆಲ್ಲ ತೋರಿಸುವ ಅಂತ ಮನ್ಸಾಯ್ತು. ಹಾಗಾಗಿ ಎಲ್ಲ ತೆಗ್ದಿಟ್ಕೊಂಡು ತೋರಿಸ್ತಾ ಇದ್ದೀನಿ ನೋಡಿ. ಚೆನ್ನಾಗಿದೆ ಅಲ್ಲ. ಇದೆಲ್ಲ ಮುಗಿಸಿದ್ಮೇಲೆ ಮತ್ತೊಂದು ಕೆಲಸ ಇದೆ, ಬನ್ನಿ ನನ್ನ ಜೊತೆ. ಇವತ್ತು ನನಗೆ ಒಂದು ಎಣ್ಣೆ ರೆಡಿ ಮಾಡ್ಲಿಕ್ಕಿತ್ತು ತಲೆಗೆ ಹಚ್ಚಲಿಕ್ಕೆ. ಅದ್ರ ಜೊತೆಗೆ ತಲೆಗೆ ಹಚ್ಚಲಿಕ್ಕೆ ಪೇಸ್ಟ್ ಕೂಡ. ಮೊದಲು ಮೆಹಂದಿ ಎಲ್ಲ ಹಚ್ಕೊಳ್ತಿದ್ರು, ಗೊತ್ತುಂಟಾ, ಕೈಗೆ ತಲೆಗೆಲ್ಲ. ಅದ್ರ ಪರಿಮಳ ನೆನೆಸ್ಕೊಂಡ್ರೆ ಖುಷಿ ಆಗ್ತದಲ್ಲ. ಈಗಲೂ ನಮ್ಮ ಕಡೆ ಇಲ್ಲೆಲ್ಲ ಹಚ್ಕೊಳ್ತಾರೆ, ಅದ್ರಲ್ಲಿ ನಾನು ಕೂಡ ಹಚ್ಕೊಳ್ತೀನಿ, ನನ್ನ ಮಕ್ಕಳಿಗೂ ಕೂಡ ಹಚ್ತೀನಿ. ಇದು ನೋಡಿ ನನ್ನ ಮಕ್ಕಳು ನನಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಮದ್ರಂಗಿ ಎಲೆಗಳನ್ನೆಲ್ಲ ಬಿಡಿಸ್ಕೊಳ್ಳಿಕ್ಕೆ. ನಾನೇನ್ ಮಾಡ್ತೀನಿ ಗೊತ್ತಾ, ಈ ಮದ್ರಂಗಿ ಎಲೆಗಳು, ಕರಿಬೇವು ಎಲೆ, ಮತ್ತೆ ದಾಸವಾಳದ ಎಲೆಗಳು, ದಾಸವಾಳದ ಹೂವು, ನಾನಿಲ್ಲಿ ಪಿಂಕ್ ಮತ್ತೆ ಕೆಂಪು 2 ತಕೊಂಡಿದ್ದೀನಿ, ಯಾವ್ದು ಬೇಕಾದ್ರೂ ತಕೊಳ್ಬೋದು. ಇವುಗಳು ಮತ್ತೆ ಅಲ್ವೇರಾ, ಅದನ್ನೆಲ್ಲ ಎಣ್ಣೆಲಿ ಹಾಕಿ ಬೇಯಿಸಿ ಒಂದು ಎಣ್ಣೆ ಮಾಡಿ ರೆಡಿ ಮಾಡಿ ಇಟ್ಕೊಳ್ತೀನಿ ಮಕ್ಕಳಿಗೆ ತಲೆಗೆ ಹಚ್ಚಲಿಕ್ಕೆ. ಹಾಗೆ ಪೇಸ್ಟಿಗೆ ಕೂಡ ದಾಸವಾಳದ ಎಲೆ, ಮದ್ರಂಗಿ ಎಲೆಗಳು ಮತ್ತೆ ಕರಿಬೇವು ಎಲೆ ಗ್ರೈಂಡ್ ಮಾಡಿ ತಲೆಗೆ ಹಚ್ಕೊಳ್ಳೋದು. ತಲೆಗೆ ಸ್ವಲ್ಪ ತಂಪಗಾಗತ್ತೆ, ಖುಷಿ ಅನ್ಸುತ್ತೆ ಮನ್ಸಿಗೆಲ್ಲ ಹಚ್ಕೊಂಡ್ರೆ.
ಇದು ನೋಡಿ ನಲ್ಲಿಕಾಯಿ ಎಲೆ. ನಮಗೀಗ ನಲ್ಲಿಕಾಯಿ ಸಿಕ್ಕಿಲ್ಲ, ಅದಕ್ಕೋಸ್ಕರ ನಲ್ಲಿಕಾಯಿ ಎಲೆನೇ ಯೂಸ್ ಮಾಡ್ಕೊಳ್ಳೋದು ನಾನು. ಇದು ಎಣ್ಣೆಗೋಸ್ಕರ, ಕೊಬ್ಬರಿ ಎಣ್ಣೆಗೆ ಹಾಕ್ಲಿಕ್ಕೆ. ನಾನು ಇದನ್ನು ಸ್ವಲ್ಪ ಬಿಸಿಲಿಗೆ ಒಣಗಿಸ್ಕೊಳ್ತೀನಿ, ಸ್ವಲ್ಪ ಬಾಡಿದ್ರೆ ಸಾಕದು. ಇದು ನೋಡಿ ನಾನು ಪೇಸ್ಟಿಗೆ ಎಕ್ಸ್ಟ್ರಾ ಎತ್ತಿಟ್ಕೊಂಡಿದ್ದೀನಿ, ತಲೆಗೆ ಹಚ್ಲಿಕ್ಕೆ ಪೇಸ್ಟ್ ಮಾಡ್ಲಿಕ್ಕೆ. ಇದು ನಮ್ಮ ಮನೆಯಲ್ಲಿ ತೊಂಡೆಕಾಯಿ ಗಿಡಕ್ಕೆ ಕೆಲವು ತೊಂಡೆಕಾಯಿಗಳು ಬಿಟ್ಟಿವೆ, ತೆಗೆಯುವಂತ ಬಂದಿದ್ದೀನಿ. ಎಷ್ಟು ಸಿಗತ್ತೆ ನೋಡ್ಬೇಕೀಗ. ಅಲ್ಲಲ್ಲಿ ಸಣ್ಣ ಸಣ್ಣ ತೊಂಡೆಕಾಯಿ ಕಾಣಿಸ್ತಾ ಇದೆ. ಎರಡು ಸಿಕ್ತು, ಮತ್ತೆ ಸಿಗ್ತಾವ ನೋಡ್ತಾ ಇದ್ದೀನಿ. ಅಲ್ಲಲ್ಲಿ ಕಾಣ್ತಾ ಉಂಟು ನೋಡಿ. ಪೇಸ್ಟಿಗಂತ ತೆಗೆದಿಟ್ಕೊಂಡಿದ್ನಲ್ಲ, ಅದನ್ನೀಗ ಗ್ರೈಂಡ್ ಮಾಡಿ ನಾನು ನನ್ನ ಮಕ್ಕಳು ತಲೆಗೆ ಹಚ್ಕೊಳ್ತೀವಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಮರಿಬೇಡಿ ಆಯ್ತಾ. ಥ್ಯಾಂಕ್ ಯು, ಬಾಯ್ ಬಾಯ್.